ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂತ ಹೋಗೋಣ. ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು, ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ, ಮತ್ತೆ ಈ ಒಂದು ಯೋಜನೆಯಿಂದ ಯಾವ ರೀತಿ ಬೆಳೆ ವಿಮೆಯನ್ನ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋಗೋಣ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ 2016ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಈ ಒಂದು ಯೋಜನೆಯಡಿ ಇದುವರೆಗೂ 3.17 ಕೋಟಿಗಿಂತ ಅಧಿಕ ರೈತರು ಫಲಾನುಭವಿಗಳಾಗಿದ್ದಾರೆ. ಹಾಗಾಗಿ ಈ ಯೋಜನೆ ಯಾವುದಕ್ಕೆ ಅಪ್ಲೈ ಆಗುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ಒಂದು ಯೋಜನೆ ಬೆಳೆ ರಕ್ಷಣೆ ಮತ್ತೆ ಬೆಳೆ ವಿಮೆ ಯೋಜನೆ. ಏನಾದ್ರೂ ಕೂಡ ಪ್ರಾಕೃತಿಕ ವಿಕೋಪ ಆಗಿ, ಇಲ್ಲ ಅಂತಂದ್ರೆ ಪ್ರಾಣಿಗಳಿಂದ ಹಾನಿ ಆಗ್ಬಹುದು ಬೆಳೆಗೆ, ಇಲ್ಲ ಅಂತಂದ್ರೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿ ಆದ್ರೆ ಈ ಎಲ್ಲಾ ಸಂದರ್ಭಗಳಲ್ಲಿ ರೈತರಿಗೆ ಹಾನಿ ಆಗುತ್ತೆ, ಅಂದ್ರೆ ಲಾಸ್ ಆಗುತ್ತೆ. ಅವಾಗ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಯಾವ ರೀತಿ ನಾವು ಹೆಲ್ತ್ ಇನ್ಶೂರೆನ್ಸ್ ತಗೊಂತೀವಿ, ಗಾಡಿಗಳಿಗೆ ಕಾರ್ ಇನ್ಶೂರೆನ್ಸ್ ಇರ್ಬೋದು, ಬೈಕ್ ಇನ್ಶೂರೆನ್ಸ್ ಗಳನ್ನ ರೆಡಿ ಮಾಡ್ಕೊಂತೀವಿ, ಅದೇ ರೀತಿ ಬೆಳೆಗೂ ಕೂಡ ಬೆಳೆ ಇನ್ಶೂರೆನ್ಸ್ ಇದು. ಈ ಬೆಳೆ ಇನ್ಶೂರೆನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಏನಾದ್ರೂ ಪ್ರಾಕೃತಿಕ ವಿಕೋಪ ಆಗ್ಬಿಟ್ಟು, ಇಲ್ಲ ಮಳೆ ಜಾಸ್ತಿಯಾಗಿ, ಇಲ್ಲ ಅಂತಂದ್ರೆ ಏನಾದ್ರೂ ಪ್ರಾಣಿಗಳಿಂದ ಹಾನಿ ಆದಾಗ ರೈತರಿಗೆ ಲಾಸ್ ಆಗೋದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಯೋಜನೆಯಡಿ ಏನ್ ಮಾಡ್ತಾರೆ, ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ. ಇನ್ಶೂರೆನ್ಸ್ ಅನ್ನ ಕೊಟ್ಟಾದ್ಮೇಲೆ ಏನಾದ್ರೂ ಕೂಡ ಅದೇ ರೀತಿ ಪ್ರಾಕೃತಿಕ ವಿಕೋಪನೋ, ಇಲ್ಲ ಅಂತಂದ್ರೆ ಮಳೆಯಿಂದ ಹಾನಿನೋ ಯಾವ್ದಾದ್ರೂ ಮುಖಾಂತರ ನಿಮ್ಗೆ ಬೆಳೆ ಹಾನಿ ಆದ್ರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ನಷ್ಟವನ್ನ ಭರಿಸೋದಕ್ಕೋಸ್ಕರ ಈ ಒಂದು ಯೋಜನೆಯಿಂದ ಇನ್ಶೂರೆನ್ಸ್ ಮುಖಾಂತರ ದುಡ್ಡನ್ನ ಕೊಡ್ತಾರೆ. ಈ ಒಂದು ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದ್ರೆ ಎರಡು ರೀತಿ ಕೆಲಸ ಮಾಡುತ್ತೆ. ಒಂದು, ನೀವೇನಾದ್ರೂ ಕೂಡ ಬ್ಯಾಂಕ್ ನಲ್ಲಿ ಸಾಲ ಪಡ್ಕೊಂಡಿದ್ರೆ, ಅಂದ್ರೆ ಬೆಳೆ ಸಾಲವನ್ನ ನೀವು ಯಾವ್ದಾದ್ರೂ ಕೂಡ ರಾಷ್ಟ್ರೀಕೃತ ಬ್ಯಾಂಕಿನಿಂದ, ಕೆನರಾ ಬ್ಯಾಂಕ್ ಇರ್ಬೋದು, SBI ಇರ್ಬೋದು, ಈ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ನೀವು ಸಾಲವನ್ನ ಪಡ್ಕೊಂಡಿದ್ರೆ, ಬೆಳೆ ಸಾಲವನ್ನ, ಅವಾಗ ನೀವು ಎಕ್ಸ್ಟ್ರಾ ಏನು ವಿಮೆಗೋಸ್ಕರ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವು ಬೆಳೆ ಸಾಲನ ತಗೊಂಡಿರ್ತೀರಲ್ಲ, ಅದರಲ್ಲೇ ಸ್ವಲ್ಪ ಪ್ರೀಮಿಯಂ ಅನ್ನ ಕಟ್ ಮಾಡ್ಕೊಂತಾರೆ. ನಿಮ್ಮನ್ನ ಈ ಒಂದು ಯೋಜನೆ ಅಡಿ ಸೇರಿಸ್ಬಿಟ್ಟು ಅದರಲ್ಲಿ ಸ್ವಲ್ಪ ಪ್ರೀಮಿಯಂ ಅನ್ನ ಕಟ್ ಮಾಡ್ಕೊಂತಾರೆ. ಸ್ವಲ್ಪ ಪ್ರೀಮಿಯಂ ಅನ್ನ ಕಟ್ ಮಾಡ್ಕೊಂಡು ಇನ್ನು ಉಳಿದಿರುತ್ತಲ್ಲ ಸಾಲದ ಮೊತ್ತ, ಅದನ್ನ ನಿಮಗೆ ಕೊಡ್ತಾರೆ. ಯಾಕಂತಂದ್ರೆ ಏನಾದ್ರೂ ಬೆಳೆ ಹಾನಿ ಆದ್ರೆ ಆ ಒಂದು ಸಂದರ್ಭದಲ್ಲಿ ಈ ಇನ್ಶೂರೆನ್ಸ್ ಮೊತ್ತದಿಂದ ಆ ಸಾಲವನ್ನ ಅವರೇ ಕಟ್ಕೊಂತಾರೆ. ಅವಾಗ ನಿಮ್ಗೇನಾಯ್ತು, ಸಾಲದ ಹೊಣೆ ನಿಮ್ಮ ಮೇಲೆ ಬೀಳಲ್ಲ. ಆ ರೀತಿ ಈಗ ಯಾವ ರೀತಿ ಪ್ರೀಮಿಯಂ ಅನ್ನ ಕಟ್ ಮಾಡ್ಕೊಂತಾರೆ, ಮೂರು ರೀತಿ ಬೆಳೆಗಳು. ಒಂದು ರಾಬಿ, ಎರಡನೇದು ಖಾರಿಫ್, ಮೂರನೇದು ವಾಣಿಜ್ಯ ಬೆಳೆಗಳು. ಈಗ ಖಾರಿಫ್ ಬೆಳೆ ಅಂತ ಅಂದ್ರೆ ಏನು? ಖಾರಿಫ್ ಬೆಳೆ ಅಂತ ಅಂದ್ರೆ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಹತ್ತಿ, ಆಮೇಲೆ ಜೋಳ, ತೊಗರಿ, ಈ ರೀತಿ ಬೆಳೆಗಳನ್ನ, ಅಂದ್ರೆ ಏನು ಜುಲೈಯಿಂದ ಶುರು ಮಾಡಿ ನೀವು ಏನು ಅಕ್ಟೋಬರ್ ವರ್ಗು ಬೆಳಿತೀರಲ್ಲ, ಮಾನ್ಸೂನ್ ಬೆಳೆಗಳು ಅಂತ ಕರೀತಾರಲ್ಲ, ಈ ಒಂದು ಬೆಳೆಗಳನ್ನ ನಾವು ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ಈ ಬೆಳೆಗಳನ್ನ ನೀವೇನಾದ್ರೂ ಬೆಳೆಯೋದಕ್ಕೋಸ್ಕರ ಸಾಲವನ್ನ ಪಡ್ಕೊಂಡಿದ್ರೆ ಆ ಒಂದು ಸಂದರ್ಭದಲ್ಲಿ 2% ಪ್ರೀಮಿಯಂ ಅನ್ನ ಕಟ್ ಮಾಡ್ತಾರೆ. ಫುಲ್ ಸಾಲ ತಗೊಂಡಿರ್ತೀರಲ್ಲ, ಅದರಲ್ಲಿ 2% ಪ್ರೀಮಿಯಂ ಅನ್ನ ಕಟ್ ಮಾಡ್ತಾರೆ. ಅದೇ ಏನಾದ್ರೂ ನೀವು ರಾಬಿ ಕ್ರಾಪ್ಗಳು, ರಾಬಿ ಕ್ರಾಪ್ ಅಂತ ಅಂದ್ರೆ ಏನು, ಸಾಸಿವೆ ಇರ್ಬೋದು, ಗೋಧಿ, ಬಾರ್ಲಿ, ಆಮೇಲೆ ಕಡಲೆ, ಈ ರೀತಿ ಬೆಳೆಗಳನ್ನ ನೀವು ಬೆಳಿತೀರಾ ಅಂತ ಅಂದ್ರೆ, ಏನು ಅಕ್ಟೋಬರ್ ಇಂದ ಮಾರ್ಚ್ ವರೆಗೂ ಇರುವಂತಹ ಬೆಳೆಗಳನ್ನ ನೀವು ಬೆಳಿತೀರಾ ಅಂತಂದ್ರೆ 1.5% ಪ್ರೀಮಿಯಂ ಅನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ ಅವರು ಕಟ್ ಮಾಡ್ಕೊಂಡು ಕೊಡ್ತಾರೆ. ಅದೇ ಏನಾದ್ರೂ ನೀವು ವಾಣಿಜ್ಯ ಬೆಳೆಗಳು, ವಾರ್ಷಿಕ ಬೆಳೆಗಳನ್ನ ಬೆಳಿತೀರಾ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ದಾಳಿಂಬೆ ಬೆಳೆ, ಆಮೇಲೆ ಪಪ್ಪಾಯ ಬೆಳೆ ಇರ್ಬೋದು, ಅಡಿಕೆ ಬೆಳೆ ಇರ್ಬೋದು, ತೆಂಗು, ಆಮೇಲೆ ಅವಕ್ಯಾಡೋ, ಈ ರೀತಿ ಬೆಳೆಗಳು, ವಾರ್ಷಿಕ ಬೆಳೆಗಳನ್ನ ನೀವು ಬೆಳಿಬೇಕಾದ್ರೆ ಏನ್ ಮಾಡ್ತಾರೆ, 5% ಪ್ರೀಮಿಯಂ ಅನ್ನ ಕಟ್ ಮಾಡ್ತಾರೆ. ಈಗ ಸಾಲ ಯಾರು ತಗೊಂಡಿರ್ತಾರೆ ಅವರು ಈ ಒಂದು ಯೋಜನೆಯಿಂದ ಯಾವ ರೀತಿ ವಿಮೆಯನ್ನ ಪಡ್ಕೋಬೇಕು ಅಂತ ಗೊತ್ತಾಯ್ತು. ಅದೇ ಏನಾದ್ರೂ ನೀವು ಸಾಲ ತಗೊಂಡಿಲ್ಲ ಆದ್ರೂ ಕೂಡ ನನಗೆ ಈ ಒಂದು ಯೋಜನೆಯಿಂದ ವಿಮೆ ಬೇಕು, ಬೆಳೆ ವಿಮೆ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಏನು ಅಂತಂದ್ರೆ, ಈ ಒಂದು ಯೋಜನೆಯಡಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದೊಂದು ಕಂಪ್ನಿ ಅಂತ ಸ್ಪೆಸಿಫೈ ಮಾಡಿರ್ತಾರೆ. ಒಂದೊಂದು ಕಂಪ್ನಿಗೆ ಬೆಳೆ ವಿಮೆನ ಮಾಡಿಸ್ಕೊಡೋದಕ್ಕೋಸ್ಕರ ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, CSV ಪೋರ್ಟಲ್ ಇರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗಳಿಗೆ ಹೋಗ್ಬಿಟ್ಟು ನೀವು ಫಸ್ಟ್ ನೋಡ್ಕೋಬೇಕು ಯಾವ ಕಂಪ್ನಿ ನಮ್ಮ ಜಿಲ್ಲೆಗೆ ಬೆಳೆ ವಿಮೆಯನ್ನ ಕೊಡ್ತಾ ಇದೆ ಅಂತ. ಆಗ ನಿಮ್ಗೆ ಆ ಒಂದು ಕಂಪ್ನಿ ಮುಖಾಂತರ ಬೆಳೆ ವಿಮೆಯನ್ನ ಕೊಡ್ತಾ ಹೋಗ್ತಾರೆ. ರಿಜಿಸ್ಟ್ರೇಷನ್ ನೀವು ಇದೇ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಪೋರ್ಟಲ್ ನಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕು. ಅದೇ ನೀವು ಸಾಲ ತಗೊಂಡಿದ್ರೆ ಏನಾಗುತ್ತೆ, ಬ್ಯಾಂಕ್ ಮುಖಾಂತರ ನಿಮಗೆ ವಿಮೆ ಸಿಗ್ತಾ ಹೋಗುತ್ತೆ. ಈಗ ಬ್ಯಾಂಕ್ ಮುಖಾಂತರ ಆಗಿದ್ರೆ ದಾಖಲಾತಿಗಳು ಏನು ನೀವು ಸಾಲವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಒದಗಿಸಿರ್ತೀರಾ ಅಷ್ಟೇ ದಾಖಲಾತಿಗಳು ಸಾಕು.
ಅದೇ ಏನಾದ್ರೂ ನೀವು ಸಪರೇಟ್ ಆಗಿ ತಗೊಂತೀನಿ ಅಂತಂದ್ರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ? ಮೊದಲಿಗೆ ಬೇಕಾಗೋದು ನಿಮ್ಮ ಫೋನ್ ನಂಬರ್ ಕೊಡಬೇಕಾಗತ್ತೆ. ಎರಡನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಯಾವ್ದಾದ್ರೂ ಐಡೆಂಟಿಫಿಕೇಶನ್ ಕಾರ್ಡ್ ಅನ್ನ ಕೊಡಬೇಕು. ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮ ವೋಟರ್ ಐ ಡಿ ಇರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಪಾನ್ ಕಾರ್ಡ್ ಇರ್ಬೋದು. ಈ ರೀತಿ ಐಡೆಂಟಿಟಿ ಕಾರ್ಡ್ಗಳನ್ನ ಕೊಡಬೇಕಾಗತ್ತೆ. ನಿಮ್ಮ ಜಮೀನಿನ ಪಾಣಿಯನ್ನ ಕೊಡಬೇಕಾಗತ್ತೆ. ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಇಷ್ಟು ದಾಖಲಾತಿಗಳನ್ನ ಕೊಟ್ಟು ನೀವು ಈ ಒಂದು ಯೋಜನೆಯಿಂದ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಫಲಾನುಭವಿ ಆಗ್ಬೋದು. ಬೇರೆ ರಾಜ್ಯದವರಿಗಾದ್ರೆ ಫಸಲ್ ಬಿಮಾ ಯೋಜನೆಯ ಅಫಿಷಿಯಲ್ ಪೋರ್ಟಲ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಕೂಡ ಈ ಒಂದು ಯೋಜನೆಗೆ ಕೈ ಜೋಡಿಸಿರುವಂತ ಕಾರಣ ಬೇರೆ ಸಪರೇಟ್ ಪೋರ್ಟಲ್ ಇದೆ. ಅದ್ರ ಹೆಸರು ಏನು ಅಂತಂದ್ರೆ samraksha.karnataka.gov.in. ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಾನು ಏನೇನು ದಾಖಲಾತಿಗಳನ್ನ ಹೇಳಿದೆ ಅಲ್ವಾ, ಆ ದಾಖಲಾತಿಗಳನ್ನ ನೀವು ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ ಹತ್ರ ಇರುವಂತ ಸೈಬರ್ ಸೆಂಟರ್ ಇರ್ಬೋದು, ಇಲ್ಲ ಅಂತಂದ್ರೆ ಕರ್ನಾಟಕ ಒನ್ ಇಲ್ಲ ಗ್ರಾಮ ಒನ್, ಆ ಒಂದು ಕೇಂದ್ರಗಳಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ನಾವು ನೈಜತೆಗೆ ಅಂದ್ರೆ ರಿಯಾಲಿಟಿಗೆ ಬಂದ್ರೆ, ನೀವು ಏನೇ ಕ್ರಾಪ್ ಇನ್ಶೂರೆನ್ಸ್ ಮಾಡಿದ್ರು ಕೂಡ ದುಡ್ಡು ಬರೋದು ಸ್ವಲ್ಪ ಲೇಟ್ ಆಗಿ ಆಗುತ್ತೆ. ಏನಾದ್ರೂ ಬೆಳೆ ಹಾನಿ ಆಯ್ತು ಅಂತ ಅನ್ಕೊಳ್ಳಿ, 2 ರಿಂದ 3 ತಿಂಗಳು ನಿಮ್ಮನ್ನು ಅಲಿಸ್ತಾರೆ. ಸ್ವಲ್ಪ ಸಮಯವನ್ನ ತಗೊಳುತ್ತೆ. ಇದು ಸರ್ಕಾರಿ ಕೆಲಸ ಆಗಿರೋದ್ರಿಂದ. ಮತ್ತೆ ವಿಮೆ ಕಂಪ್ನಿಯನ್ನ ನೀವು ಚೂಸ್ ಮಾಡ್ಬೇಕಾದ್ರೆ, ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಯಾರಾದ್ರೂ ಕೂಡ ಗೊತ್ತಿರುವಂತವ್ರನ್ನ ಕೂರಿಸ್ಕೊಂಡು ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಫಿಲ್ ಮಾಡಿ. ಯಾಕಂತಂದ್ರೆ ನಿಮಗೆ ಆ ಒಂದು ಕಂಪ್ನಿ ಮೋಸ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಒಂದು ಕಂಪ್ನಿ ಅಂಡರಲ್ಲಿ ನೀವು ಇದನ್ನ ಟಿಕ್ ಮಾಡಿರಲಿಲ್ಲ, ನೀವು ಇದನ್ನ ಆಪ್ಟ್ ಮಾಡಿರಲಿಲ್ಲ, ಹಾಗಾಗಿ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ ಅನ್ನ ಕೊಡೋಕ್ಕಾಗಲ್ಲ ಅಂತ ಕೊನೆ ಟೈಮಲ್ಲಿ ಕೈ ಎತ್ಬಿಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನೀವು ಯಾರಾದ್ರೂ ಕೂಡ ಇನ್ಶೂರೆನ್ಸ್ ಬಗ್ಗೆ ಗೊತ್ತಿರುವಂತವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರತಿಯೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ನೋಡಿ ನೀವು ಸಹಿಯನ್ನ ಹಾಕ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರೈತರು ಫಸಲ್ ಬಿಮಾ ಯೋಜನೆಯಿಂದ ತಮ್ಮ ಬೆಳೆಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೋಬಹುದು ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.